ಓಂ. ನಾನು ಆಸ್ಟ್ರೋ ಪಂಡಿತ್. ಇವತ್ತು ಸೂರ್ಯಗ್ರಹಣದ ಕುಂಡಲಿಯನ್ನು ಕುರಿತು ಚರ್ಚಿಸೋಣ. ದಿನಾಂಕ 17 ಫೆಬ್ರವರಿ 2026ರಂದು ಮುಂಜಾನೆ 11:43 ಗ್ರಹಣ ಮಧ್ಯಕಾಲ ಇರುತ್ತದೆ. ಈ ಸೂರ್ಯಗ್ರಹಣದ ಕುಂಡಲಿ ಮೇಷ ಲಗ್ನದ್ದಾಗಿದೆ. 3ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ಮಂಗಳ ತನ್ನ ಉಚ್ಚ ರಾಶಿಯಲ್ಲಿದ್ದಾನೆ. 11ನೇ ಮನೆ ಲಾಭಸ್ಥಾನದಲ್ಲಿ ಸೂರ್ಯ, ಚಂದ್ರ, ಬುಧ, ಶುಕ್ರ ಮತ್ತು ರಾಹು ಗ್ರಹಗಳು ಒಟ್ಟಾಗಿ ಇವೆ. ಶನಿಯು 12ನೇ ಮನೆಯಲ್ಲಿದ್ದಾನೆ. ಈ 5 ಗ್ರಹಗಳ ಕೂಟ 11ನೇ ಮನೆಯಲ್ಲಿ ಏನಿದೆ, ಆ ಮನೆಯ ಮೇಲೆ ಗುರುವಿನ ನೇರ ದೃಷ್ಟಿ ಇದೆ. ಮಂಗಳನು ದಿನಾಂಕ 23 ಫೆಬ್ರವರಿಯಂದು ಕುಂಭರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಭಾರತದ ಕುಂಡಲಿಯಲ್ಲಿ ಇದು ಕರ್ಮಸ್ಥಾನದಲ್ಲಿ ಮಂಗಳನ ಪ್ರವೇಶ ಮತ್ತು ಗ್ರಹಗಳ ಕೂಟ ಜೊತೆಗೆ ಗುರುವಿನ ದೃಷ್ಟಿ. ಅಂತೂ ಭಾರತವು ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲಿದೆ. ಒಂದು ಕಡೆ ಆರ್ಥಿಕ ಉಚ್ಛಾಯಮಾನ, ಇನ್ನೊಂದು ಕಡೆ ನಾನಾ ರೀತಿಯ ಜಂಜಾಟಗಳು, ಆಂತರಿಕ ಜಂಜಾಟ. ಈ ಕುಂಡಲಿಯ ಪರಿಣಾಮವೆಂದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣುತ್ತಿಲ್ಲ. ಆದ್ದರಿಂದ ನಾವು ಯಾವುದೇ ಗ್ರಹಣದ ವಿಶೇಷ ಆಚರಣೆಗಳನ್ನು ಮಾಡಬೇಕಾಗಿಲ್ಲ. ಇದು ಅಂಟಾರ್ಟಿಕಾ ಮಹಾಸಾಗರದ ದಂಡೆಯಲ್ಲಿರುವ ದೇಶಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಅಮೆರಿಕಾ ದೇಶಗಳಲ್ಲಿ ಇದು ಗೋಚರಿಸುತ್ತದೆ. ಅಂತಾರಾಷ್ಟ್ರೀಯವಾಗಿ ಅಮೆರಿಕ ಒಳಗಿಂದೊಳಗೆ ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದೆ. ಇರಾನದಲ್ಲಿ ಯುದ್ಧದ ಕಾರ್ಮೋಡ ಹೆಚ್ಚಾಗುತ್ತಾ ಹೋಗಿ ಅಲ್ಲಿನ ಮುಖಂಡರ ಸ್ಥಾನಪಲ್ಲಟದೊಂದಿಗೆ ಮುಗಿಯುತ್ತದೆ. ಭಾರತ ದೇಶದಲ್ಲಿ ವಿರೋಧಿಗಳ ಮೇಲೆ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗುತ್ತಾ ಹೋಗುತ್ತಿದೆ. ಚೀನಾ ತನ್ನ ಕೆಟ್ಟ ಚಾಳಿಯನ್ನು ಮುಂದುವರೆಸುತ್ತದೆ. ಭಾರತದ ಮೇಲೆ ಅಲ್ಲಲ್ಲಿ ಒಳ ನುಸುಳುವಿಕೆಯನ್ನು ಮುಂದುವರೆಸುತ್ತದೆ. ಪಾಕಿಸ್ತಾನವು ಆಪರೇಷನ್ ಸಿಂಧೂರ್ 2 ಆಹ್ವಾನಿಸುತ್ತದೆ. ಅಮೆರಿಕ ನಂಬುಗೆಯ ದೇಶ ಅಲ್ಲ ಅನ್ನುವುದನ್ನು ಸಾಬೀತುಪಡಿಸುತ್ತದೆ. ರಷ್ಯಾ ಮತ್ತು ಯುಕ್ರೇನ್ನ ಯುದ್ಧದಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಮತ್ತಷ್ಟು ಹಿಡಿತ ಸಾಧಿಸುತ್ತದೆ. ಜಾತೀಯ ಗಲಭೆಗಳು, ನ್ಯಾಯಯುತ ಪೀಡೆಗಳು, ತೊಂದರೆಗಳು, ಅಡೆತಡೆಗಳು ಮುಂದುವರಿಯುತ್ತವೆ. ಧರ್ಮರಾಜ ಎಲ್ಲ ರೀತಿಯಿಂದಲೂ ದಕ್ಷನಾಗಿದ್ದಾನೆ. ಅಮೆರಿಕದ ಅವನತಿಯ ಬಗ್ಗೆ ಈಗಾಗಲೇ ಭವಿಷ್ಯವನ್ನು ಹೇಳಲಾಗಿತ್ತು. ಅದು ಈಗ ಗೋಚರಿಸುತ್ತಿದೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.